ರಾಮಚಂದ್ರ, ಪ್ರಣಾಮಗಳು. ಮಹಾಮಂತ್ರಿ ಸುಮಂತ್ರರಿಗೆ ನನ್ನ ಪ್ರಣಾಮಗಳು. ದಯಮಾಡಿ ಆಸೀನರಾಗಿ. ರಾಮಚಂದ್ರ, ನನಗೆ ಕುಳಿತುಕೊಳ್ಳುವಷ್ಟು ವ್ಯವಧಾನವಿಲ್ಲ. ತಮಗೊಂದು ವಿಷಯ ತಿಳಿಸಲು ಅವಸರದಲ್ಲಿ ಬಂದೆ. ಮಂತ್ರಿಗಳೇ, ಮಹಾರಾಜರ ಕ್ಷೇಮದಿಂದ ಹಿಡಿದು ರಾಜ್ಯಾಡಳಿತದ ಎಲ್ಲ ಕಾರ್ಯವನ್ನು ನಿರ್ವಹಿಸುತ್ತಿರುವ ತಮಗೆ ಕ್ಷಣ ಮಾತ್ರವೂ ಬಿಡುವಿರುವುದಿಲ್ಲವೆಂದು ನನಗೆ ಗೊತ್ತು. ನಮಗೆಲ್ಲ ಸ್ವಲ್ಪ ವಿಶ್ರಾಂತಿ ದೊರೆಯಬೇಕೆಂದರೆ ತಾವು ವಿಶ್ರಾಂತಿ ಇಲ್ಲದೆ ದುಡಿಯಬೇಕು. ವಿಶ್ರಾಂತಿಗಿಂತಲೂ ಕರ್ತವ್ಯ ಮುಖ್ಯ ಕುಮಾರ. ನನಗೆ ನನ್ನ ವಿಶ್ರಾಂತಿ ವಿನೋದಗಳಿಗಿಂತ ಇಡೀ ಸಾಮ್ರಾಜ್ಯದ ಸರ್ವ ಪ್ರಜೆಗಳು ನೆಮ್ಮದಿಯಿಂದ ಸಂತೋಷದಿಂದ ಇದ್ದರೆ ಆಯಿತು. ಒಂದು ವಿಷಯ ಹೇಳಿಬಿಡುತ್ತೇನೆ. ದಶರಥ ಮಹಾಪ್ರಭುಗಳು ತಮ್ಮನ್ನು ಈ ಕೂಡಲೇ ಕಾಣಬೇಕಂತೆ. ತಡಮಾಡದೆ ತಾವು ಏನಾಯಿತು? ಹೀಗೆ ಅಸಮಾಧಾನದ ಹೊಗೆಯಲ್ಲಿ ಬುಸುಗುಟ್ಟುತ್ತಿರುವುದೇತಕ್ಕೆ? ಮನಸ್ಸಿಗೆ ಘಾಸಿ ಉಂಟಾಗೋದಕ್ಕೆ ಏನಾದರೂ ನಡೆಯುತ್ತೆ? ಯಾರಾದರೂ ನಿಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡಿದರೆ ಭರತನನ್ನು ಕರೆಸುವಂತೆ ಮಾಡುತ್ತೇನೆ ಅಂತ ಹೇಳಿದ್ದೀರಿ. ಮಹಾರಾಜರು ಯಥಾ ಪ್ರಕಾರ ನಿಮಗೆ ನಿರಾಶೆಯನ್ನುಂಟು ಮಾಡಿದರೆ? ಮಂತರೆ, ಅಷ್ಟೆಲ್ಲ ನಡೆಯಲು ಇಲ್ಲಿಗೆ ಮಹಾರಾಜರು ಬಂದಿದ್ದರೆ ತಾನೆ? ಏನು, ಮಹಾರಾಜರು ಇನ್ನೂ ನಿಮ್ಮ ಬಳಿಗೆ ಬಂದಿಲ್ಲವೇ? ಮೋಹದ ಮಡದಿಯನ್ನು ಬಿಟ್ಟು ಇಷ್ಟು ಕಾಲ ದೂರವಿರುವಷ್ಟು ಮಹಾರಾಜರು ಜಿತೇಂದ್ರಿಯರಾದರೆ? ಹೌದು ಮಂತರೆ, ಮಹಾರಾಜರು ಇಲ್ಲಿಗೆ ಬರಲೇ ಇಲ್ಲ. ಎಂತಹ ವಿರಸವಾದರೂ ಸರಸದಲ್ಲಿ ಬಹುಬೇಗ ಮುಗಿಯುತ್ತಿತ್ತು. ಕ್ಷಣ ಕಾಲ ಕೂಡ ಮಹಾರಾಜರು ನನ್ನನ್ನು ಬಿಟ್ಟಿರಲಾಗದೆ ಚಡಪಡಿಸುತ್ತಿದ್ದರು. ಇಷ್ಟು ದೀರ್ಘಕಾಲ ನನ್ನನ್ನು ಬಿಟ್ಟಿರಲು ಅವರಿಗೆ ಸಾಧ್ಯವಾಯಿತೆ. ಮಂತರೆ, ಮಹಾರಾಜರು ಹೀಗೆ ನನ್ನಿಂದ ದೂರವಾಗಿ ಬಿಡುತ್ತಾರೆಯೇ? ಮುಂದೆಂದು ಅವರು ಇಲ್ಲಿಗೆ ಬರುವುದೇ ಇಲ್ಲವೇ ಮಂತರೆ? ಮಹಾರಾಣಿ, ಹೆದರಬೇಡಿ, ಹೆದರಬೇಡಿ ಮಹಾರಾಣಿ. ನಿಮ್ಮ ಸಾಮೀಪ್ಯವಿಲ್ಲದೆ ಮಹಾರಾಜರು ಬಹುಕಾಲ ಇರಲಾರರು. ಆದಷ್ಟು ಬೇಗ ವಿರಹದಿಂದ ಕಳವಳಿಸಿ ನಿಮ್ಮ ಬಳಿಗೆ ಬಂದೇ ಬರುವುದು. ಅಮಾತ್ಯರೇ, ಮಹಾರಾಜರು ನನ್ನನ್ನು ತಕ್ಷಣ ಬರ ಹೇಳಿದ್ದರೆಂದ ಮೇಲೆ ಒಂದು ವಿಶೇಷವಾದ ಕಾರಣವಿರಲೇಬೇಕು. ನಮ್ಮ ಪೂಜ್ಯ ತಂದೆಯವರು ಕ್ಷೇಮದಿಂದಿರುವರು ತಾನೆ? ಕ್ಷೇಮವಾಗಿದ್ದಾರೆ ಕುಮಾರ. ಮತ್ತಾವ ಕಾರಣವಿರಬಹುದು? ಆ ಕಾರಣವನ್ನು ಅವರಿಂದಲೇ ತಿಳಿಯುವುದು ಒಳ್ಳೆಯದು. ಆಗಲಿ ಮಂತ್ರಿಗಳು, ನಾನು ತಂದೆಯವರನ್ನು ಈಗಲೇ ಕಾಣುತ್ತೇನೆ. ಆತಂಕದ ವಿಷಯ ಏನೂ ಇಲ್ಲ ಕುಮಾರ. ಒಂದು ಒಳ್ಳೆಯ ಕಾರಣಕ್ಕಾಗಿ ಮಹಾಪ್ರಭುಗಳು ತಮ್ಮನ್ನು ಬರ ಹೇಳಿದ್ದಾರೆ. ಆ ಒಳ್ಳೆಯ ಕಾರಣ ನಮ್ಮ ಕೋಶಲ ದೇಶದ ಸರ್ವ ಪ್ರಜೆಗಳಿಗೂ ಶುಭವಾರ್ತೆಯಾಗಿ ರೋಮಾಂಚನಗೊಳ್ಳುವುದಂತೂ ಸತ್ಯ. ಅಮಾತ್ಯರೇ, ಸರ್ವರಿಗೂ ಶುಭ ತರುವ ಈ ವಿಷಯವನ್ನು ತಿಳಿಯಲು ನಾನು ಕಾತುರನಾಗಿದ್ದೇನೆ. ನಾನು ಈಗಲೇ ಹೋಗಿ ತಂದೆಯವರನ್ನು ಕಾಣುತ್ತೇನೆ.
ಶಕ್ತಿವಂತನಾಗು ಕುಮಾರ. ಇದೇನು ತಂದೆ, ನನ್ನನ್ನು ಎಂದು ನೋಡದಿರುವವರಂತೆ ಏಕೆ ಹೀಗೆ ನೋಡುತ್ತಿರುವಿರಿ? ಕುಮಾರ, ನಾಳೆಯಿಂದ ನಿನ್ನ ಸ್ಥಾನಮಾನಗಳೇ ಬೇರೆಯಾಗ. ಎಲ್ಲರೂ ಅಕ್ಕರೆಯಿಂದ ಮಾತ್ರವಲ್ಲ, ನಿನ್ನನ್ನು ಗೌರವದಿಂದಲೂ ಕಾಣಬೇಕು. ಏನೆಂದು ನಾಳೆ ಹೇಗೆ ಕಾಣಬೇಕು ಕಲ್ಪನೆ ಮಾಡಿ. ಸ್ಥಾನಮಾನಗಳು ಏನೇ ಆದರೂ ತಂದೆಯವರ ಪಾದಗಳಲ್ಲೇ ಪುತ್ರನ ಸ್ಥಾನ. ಹೌದು ತಂದೆ, ನಾನು ಸದಾ ತಮ್ಮ ಪ್ರಿಯ ಪುತ್ರನಾಗಿ ವಿಧೇಯನಾಗಿ ತಮಗೆ ಸಂತೋಷ ಕೊಡುವ ರಾಮನಾಗಿರುವುದೇ ನನಗೆ ಸಂತೋಷ. ಸ್ಥಾನ ಗೌರವಗಳ ಆಸೆ ನನಗಿಲ್ಲ. ಯಾವುದೇ ಸ್ಥಾನಮಾನಗಳ ಹಂಗಿಲ್ಲದೆ ಧರ್ಮದ ದಾರಿಯಲ್ಲಿ ನಡೆಯುತ್ತಾ ಕರ್ತವ್ಯ ಪಾಲನೆ ಮಾಡುತ್ತೇನೆ. ಕುಮಾರ್, ಈ ನಿನ್ನ ಸರಳವಾದ ಗುಣ, ವಿನಯ, ವಿಧೇಯತೆಗಳನ್ನು ನಾನು ಬಲ್ಲೆ. ಸಾಮಾನ್ಯರಂತೆ ಯಾವ ಮೋಹಗಳ ವಿಕಾರಗಳು ನಿನ್ನಲ್ಲಿಲ್ಲ. ಎಂದೂ ನೀನು ಪದವಿ ಪ್ರತಿಷ್ಠೆಗಾಗಿ ಬಯಸಿದವನಲ್ಲ. ಆದ್ದರಿಂದಲೇ ನಿನ್ನನ್ನು ಕಂಡರೆ ನನಗೆ ಅಪಾರವಾದ ಪ್ರೀತಿ ಪ್ರಜೆಗಳಿಗೆ. ಕುಮಾರ, ನೀನು ಬಯಸದ ಪದವಿಗೆ ನಿನ್ನಿಂದ ಗೌರವ ಸಿಗಬೇಕು. ಹಾಗೆಂದರೇನು ತಂದೆ? ನಾನೊಂದು ಮಹತ್ವವಾದ ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಅದನ್ನು ನೀನು ನಡೆಸಿಕೊಡಬೇಕು. ಪಿತಾಶ್ರೀ, ತಮ್ಮ ಯಾವುದೇ ಆಜ್ಞೆಯನ್ನು ಶಿರಸಾವಹಿಸಿ ನೆರವೇರಿಸಲು ಈ ತಮ್ಮ ಪುತ್ರನು ಸಿದ್ಧನಾಗಿದ್ದಾನೆ. ಪಟ್ಟದ ರಾಣಿಯಾದ ಕೌಸಲ್ಯ ಉನ್ನತ ಸಂಸ್ಕಾರವುಳ್ಳ ನನ್ನ ಗೃಹದೇವಿ. ಅಂಥ ಗುಣವಂತಳಿಗೆ ಪುತ್ರನಾಗಿ ಜನಿಸಿದ ನಿನಗೆ ಅವಳ ಹಿರಿಯ ಗುಣಗಳೆಲ್ಲವೂ ಮೇಳೈಸಿದೆ. ಈ ನಿನ್ನ ಸನ್ನಡತೆಯಿಂದ ನನಗೆ ಪ್ರಿಯ ಪುತ್ರನಾದಿನಿ. ನಿಜ ಹೇಳಬೇಕೆಂದರೆ ಈ ಲೋಕದಲ್ಲಿ ನಿನಗಿಂತ ಪ್ರಿಯರಾದವರು ಬೇರೆ ಯಾರು? ಪಿತಾಶ್ರೀ, ಹೆತ್ತ ತಂದೆಗೆ ಪ್ರಿಯನಾಗಿ ನನ್ನ ಈ ಜನ್ಮ ಸಾರ್ಥಕವಾಯಿತು. ನೀನು ಯುವರಾಜನಾಗಬೇಕೆಂಬುದು ನನ್ನ ಆಸೆ. ಸಮಸ್ತ ಪ್ರಜೆಗಳ ಬಯಕೆ. ಏನು, ನಾನು ಯುವರಾಜನಾಗಬೇಕೆ? ಹೌದು. ಇದರಲ್ಲಿ ಅಚ್ಚರಿ ಪಡುವಂತಹುದೇನು? ಜ್ಯೇಷ್ಠ ಪುತ್ರನಾದ ನಿನಗೇ ಅಧಿಕಾರ. ಈ ಅಧಿಕಾರಕ್ಕೆ ಬೇರೆ ಯಾರು ಅರ್ಹರಾಗಿದ್ದಾರೆ ಹೇಳು? ಇದು ನನ್ನ ನಿರ್ಧಾರ ಮಾತ್ರವಲ್ಲ, ಸಮಸ್ತ ಪ್ರಜೆಗಳ ನಿರ್ಧಾರ, ಗುರು ಹಿರಿಯರ ನಿರ್ಧಾರ. ಇದಕ್ಕೆ ನೀನು ಒಪ್ಪಲೇಬೇಕು. ಮಹಾರಾಜರ ಆಜ್ಞೆ ಅಂದ ಮೇಲೆ ಅದನ್ನು ಉಲ್ಲಂಘಿಸುವ ಧೈರ್ಯ ನನಗಿಲ್ಲ. ರಾಮಚಂದ್ರ, ನೀನು ಎಲ್ಲವನ್ನೂ ಬಲ್ಲ. ಯಾರೂ ಏನೂ ಹೇಳುವಾಗ ಗುಣದಲ್ಲಿ, ನಡತೆಯಲ್ಲಿ, ರಾಜನೀತಿಯಲ್ಲಿ ಎಲ್ಲದರಲ್ಲೂ ಪರಿಪೂರ್ಣ ಜ್ಞಾನವನ್ನು ಪಡೆದಿರುವೆ ಎಂಬುದು ನನಗೆ ತಿಳಿದಿದೆ. ಆದರೂ ಪುತ್ರವಾತ್ಸಲ್ಯದಿಂದ ಕೆಲವು ಮಾತುಗಳನ್ನು ಹೇಳಬೇಕಾಗಿದೆ. ಕುಮಾರ, ರಾಜ್ಯಾಡಳಿತದ ನಿರ್ವಹಣೆ ಬಹಳ ಸೂಕ್ಷ್ಮವಾದ ವಿಚಾರ. ಎಂತಹ ಸಂದರ್ಭದಲ್ಲೂ ಆವೇಶಕ್ಕೆ ಒಳಗಾಗದೆ ಸಮಾಧಾನದಿಂದ ನ್ಯಾಯಗಳ ತುಲನೆಯನ್ನು ಮಾಡುವುದು ಬಹಳ ಮುಖ್ಯ. ಭಂಡಾರವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು. ಗೂಢಚರ್ಯ ವ್ಯವಸ್ಥೆ ಸುಗಮವಾಗಿದ್ದರೆ ಶತ್ರುಗಳ ತಂತ್ರವನ್ನು ತಿಳಿದು ಪ್ರತಿ ತಂತ್ರವನ್ನು ರೂಪಿಸಬೇಕು. ಎಲ್ಲ ಅಧಿಕಾರಿ ವರ್ಗಗಳು ಸಂತುಷ್ಟರಾಗಿದ್ದರೆ ವಿದ್ರೋಹ ನಡೆಯುವುದು. ವೈಯಕ್ತಿಕ ಸುಖಾಕಾಂಕ್ಷೆಗಳಿಗಿಂತ ಪ್ರಜಾಪಾಲನೆಯೇ ಮಿಗಿಲಾದದ್ದು ಎಂಬ ಭಾವನೆ ಇರಬೇಕು. ಪ್ರತಿಯೊಂದು ಕಾರ್ಯದಲ್ಲೂ ಮನೋನಿಗ್ರಹ, ನಿಷ್ಪಕ್ಷಪಾತ ನಿರ್ಧಾರ ಬಹಳ ಮುಖ್ಯ. ಎಷ್ಟೇ ಸದ್ಗುಣಗಳಿದ್ದರೂ ಅಹಂಕಾರ ಅವುಗಳನ್ನೆಲ್ಲ ನಾಶ ಮಾಡಿಬಿಡುತ್ತದೆ ಎಂಬ ಎಚ್ಚರವಿರಬೇಕು. ಮಹದಾಜ್ಞೆ. ತಮ್ಮ ಅಭಿಲಾಷೆಯಂತೆ ನಾನು ಕಾಯ, ವಾಚ, ಮನಸ ಯುವರಾಜನ ಕರ್ತವ್ಯಗಳನ್ನು ನೆರವೇರಿಸಲು ನಾನು ಬದ್ಧನಾಗಿದ್ದೇನೆ. ತಮ್ಮ ನಿರೀಕ್ಷೆಯನ್ನು ಈಡೇರಿಸುವಲ್ಲಿ ತೃಣ ಮಾತ್ರವೂ ಲೋಪವಾಗದಂತೆ ನಾನು ಎಚ್ಚರ ವಹಿಸುತ್ತೇನೆ.
ಗೋವಿಂದ, ಲಕ್ಷ್ಮೀ ರಮಣ, ಆಪತ್ ಬಾಂಧವ, ಅನಾಥ ರಕ್ಷಕ, ನನ್ನ ಭಕ್ತಿ ಪ್ರಣಾಮಗಳನ್ನು ಸ್ವೀಕರಿಸು ತಂದೆ. ನಾನು ಪ್ರತಿದಿನವೂ ನಿನ್ನನ್ನು ನಿಷ್ಠೆಯಿಂದ ಪೂಜಿಸುವುದು ನಿಜವಾದರೆ ನನ್ನ ಪುತ್ರ ರಾಮಚಂದ್ರನನ್ನು ಕಾಪಾಡುತ್ತದೆ. ಅವನು ಸದಾ ಸುಖ ಸಂತೋಷಗಳಿಂದ ಪ್ರಜಾವತ್ಸಲನಾಗಿ ಕೀರ್ತಿವಂತನಾಗಿ ಬಾಳುವಂತೆ ಮಾಡು. ರಾಮ, ನಾನು ನಿನ್ನನ್ನೇ ನೆನೆಯುತ್ತಿದ್ದೆ. ಬಾ, ಭಗವಂತನಿಗೆ ನಮಸ್ಕರಿಸು. ಚಿರಂಜೀವಿ ಬರು. ಮಾತೆ, ತಾವು ಹೃದಯ ತುಂಬಿ ಹರಸಿದರೆ ಆ ಭಗವಂತನು ಕೂಡ ಹರಸುತ್ತಾನೆ. ರಾಮ, ನಮ್ಮಿಬ್ಬರನ್ನು ಸಕಲರನ್ನು ಕರುಣಿಸಿ ಹರಸುವವನು ಈ ದಯಾಮಯಿ ಭಗವಂತ. ಮಾತೆ, ಒಂದು ಶುಭ ವಾರ್ತೆಯನ್ನು ತಮಗೆ ತಿಳಿಸಲು ಈಗಷ್ಟೇ ತಂದೆಯವರನ್ನ ಕಂಡು ಇಲ್ಲಿಗೆ ಬಂದಿರುವೆನು. ಏನು ಸಂತೋಷದ ವಿಷಯವೇ? ನಿನ್ನ ಸುಂದರ ಮುಖವನ್ನು ಕಂಡರೆ ಸಾಕು, ನನ್ನ ಹೃದಯ ಆನಂದದಿಂದ ಬೀರುತ್ತದೆ. ಅದಕ್ಕಿಂತ ಮಿಗಿಲಾದ ಸಂತೋಷವೇ? ಏನದು ಕುಮಾರ? ಕೇಳಲು ನನ್ನ ಕಿವಿಗಳು ಕಾತುರದಿಂದ ಕಾಯುತ್ತಿವೆ. ಹೇಳು. ಮಾತೆ, ನಮ್ಮ ಪೂಜ್ಯ ತಂದೆಯವರು ಪ್ರಜಾಪಾಲನೆಯ ಹೊಣೆಯನ್ನು ನನ್ನ ಹೆಗಲಿಗೇರಿಸುತ್ತಿದ್ದಾರೆ. ಕುಮಾರ, ಇಷ್ಟು ದಿನದಿಂದ ಪ್ರಜಾಪಾಲನೆಯ ಕರ್ತವ್ಯವನ್ನೇ ಮಾಡುತ್ತಿದ್ದೆಯಲ್ಲವೇ? ಅದು ಅಧಿಕಾರವಿಲ್ಲದೆ ತಂದೆಯವರ ಸಹಾಯಕನಾಗಿ ಮಾಡುತ್ತಿದ್ದ ಕರ್ತವ್ಯಗಳು. ಆದರೆ ಈಗ ನಾನು ಯುವರಾಜನಾಗಿ ಆ ಕರ್ತವ್ಯಗಳನ್ನು ಮಾಡಬೇಕಂತೆ. ಅಂದರೆ ನನ್ನ ಕುಮಾರ ಯುವರಾಜನಾಗುತ್ತಾನೆಯೇ? ಹೌದು ಮಾತೆ, ನಾಳೆಯೇ ಪಟ್ಟಾಭಿಷೇಕವೆಂದು ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಭಗವಂತ, ಎಂತ ಶುಭ ದಿನವನ್ನು ಕರುಣಿಸಿದೆ. ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ನನಗೆ ಬಹಳ ಆನಂದವಾಗುತ್ತಿದೆ. ನಾಳೆಯೇ ನಿನ್ನ ಪಟ್ಟಾಭಿಷೇಕವೆಂದರೆ ಇಂದಿನಿಂದಲೇ ನೀನು ಸೀತೆ ಇಬ್ಬರು ದೇವರ ಕಾರ್ಯಗಳಲ್ಲಿ ನಿರತರಾಗಬೇಕು. ಅದನ್ನೆಲ್ಲ ತಾವೇ ಮಾಡಿಸಬೇಕು ಮಾತೆ. ಖಂಡಿತವಾಗಿ ಮಾಡಿಸುತ್ತೇನೆ. ಅದಕ್ಕಿಂತ ಸಂತೋಷ ಬೇರೇನಿದೆ? ಪವಿತ್ರವಾದ ಗುರುತರವಾದ ಯುವರಾಜ ಪದವಿಯಲ್ಲಿ ಕುಳಿತು ಸದಾ ಧರ್ಮ ಸಮ್ಮತನಾಗಿ ಕರ್ತವ್ಯ ನಿರ್ವಹಿಸುವಂತೆ ನನ್ನನ್ನು ಆಶೀರ್ವದಿಸು ಮಾತೆ. ಚಿರಂಜೀವಿಯಾಗಿ ಬಾಳು. ನಿನ್ನ ಶತ್ರುಗಳು ನಾಶವನ್ನು ಹೊಂದಲಿ. ನನಗೆ, ಕೈಕೇಯಿಗೆ, ಸುಮಿತ್ರೆಗೆ, ಬಂಧು ಮಿತ್ರರಿಗೆ ಆನಂದವನ್ನು ಉಂಟು ಮಾಡು. ಧರ್ಮದ ದಾರಿಯಲ್ಲಿ ನಡೆದು ಪ್ರಜಾಸೇವೆಯನ್ನು ಮಾಡು. ಮಾತೆ, ತಮ್ಮ ನಿರೀಕ್ಷೆಯಂತೆ ನಡೆಯಲು ಆ ಭಗವಂತನೇ ಶಕ್ತಿ ಕೊಡಲಿ. ಕುಮಾರ, ನೀನು ಮಾತಾಪಿತೃ ಗುರು ಹಿರಿಯರಿಗೆ ಆರಾಧಿಸಿ ಅವರ ತುಂಬು ಹೃದಯದ ಆಶೀರ್ವಾದ ಎಂಬ ಮಹಾ ಸಂಪತ್ತನ್ನು ಪಡೆದು ಧನ್ಯನಾಗಿ. ಮಹಾರಾಜರಿಗೆ ಪ್ರಣಾಮಗಳು. ಸುಮಿತ್ರ, ಏನು ಅವಸರದ ಕಾರ್ಯವೆಂದು ಹೇಳಿದಿರಂತೆ? ಏನು ವಿಷಯ ಪ್ರಭು? ನಾವು ನಿರ್ಧಾರ ಮಾಡಿದ ಹಾಗೆ ರಾಮಚಂದ್ರನ ಪಟ್ಟಾಭಿಷೇಕವನ್ನು ಆದಷ್ಟು ಶೀಘ್ರವಾಗಿ ಮಾಡಿ ಮುಗಿಸಿಬಿಡಬೇಕು. ಏಕೆ ಪ್ರಭು, ಏನಾಯಿತು? ಇಷ್ಟೊಂದು ಆತಂಕ ವೇತಕ್ಕೆ? ನಾಳೆಯಿಂದಲೇ ವಿಧಿವಿಧಾನಗಳು ಆರಂಭವಾಗಲು ಅನುಕೂಲವಾಗುವಂತೆ ಸಿದ್ಧತೆಗಳು ನಡೆಯುತ್ತಿದೆ. ಇಲ್ಲ ಸುಮಂತ್ರ, ನಾಳೆಯವರೆಗೂ ಕಾಯುವುದು ಸೂಕ್ತವಲ್ಲವೆನಿಸುತ್ತಿದೆ. ಏಕೆ? ಏನಾಯಿತು ಪ್ರಭು? ಏಕೋ ಮನಸ್ಸೆಳೆದು ಕೂಡ ಹೆಚ್ಚಾಗುತ್ತಿದೆ. ನಿಷ್ಕಾರಣವಾದ ಆತಂಕ ಏನೇನೋ ಕಲ್ಪನೆಗಳನ್ನು ಮೂಡಿಸುತ್ತಿದೆ. ನಾಳೆವರೆಗೆ ಏನಾಗಿ ಬಿಡುತ್ತದೋ ಎಂಬ ಭೀತಿ ಮತ್ತೆ ಮತ್ತೆ ನನ್ನನ್ನು ಕಾಡುತ್ತಿದೆ. ನಾಳೆ ಏನೂ ಆಗುವುದಿಲ್ಲ. ನಮ್ಮ ರಾಮಚಂದ್ರನ ಪಟ್ಟಾಭಿಷೇಕ ನಿರ್ವಿಘ್ನವಾಗಿ ನಡೆಯುತ್ತದೆ. ತಾವು ನಿಶ್ಚಿಂತೆಯಿಂದ ಇರಿ ಪ್ರಭು. ಏಕೆ? ಆ ವಿಧಿವಿಧಾನಗಳನ್ನು ಇದೇ ಪ್ರಾರಂಭ ಮಾಡಲು ಸಾಧ್ಯವಿಲ್ಲವೇ? ಶುಭ ಮುಹೂರ್ತ, ಶುಭ ಗಳಿಗೆಗಳ ಸಮಸ್ಯೆ ಇಲ್ಲದಿದ್ದರೆ ಅಭ್ಯಂತರವಿಲ್ಲವೆನ್ನುವುದು ನನ್ನ ಅಭಿಪ್ರಾಯ. ಪುರೋಹಿತರೆಲ್ಲ ಸಿದ್ಧರಾಗಿದ್ದಾರೆ. ಕುಲಗುರುಗಳಾದ ವಶಿಷ್ಠರ ಸಮ್ಮತಿ ದೊರೆತರಾಯಿತು. ಸರಿ, ಹಾಗಾದ್ರೆ ಮೊದಲು ರಾಮಚಂದ್ರನನ್ನು ಇಲ್ಲಿಗೆ ಬರ ಹೇಳಿ.
ಅಪ್ಪಣೆ ಪ್ರಭು. ನಂತರ ನಮ್ಮ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳನ್ನು ಸುವರ್ಣ ರಥದಲ್ಲಿ ಇಲ್ಲಿಗೆ ಕರೆತನ್ನಿ. ತಮ್ಮ ಅಪ್ಪಣೆಯಂತೆಯೇ ಆಗಲಿ. ನಾನು ಈ ಕೂಡಲೇ ರಾಮಚಂದ್ರನ ಬಳಿಗೆ ಹೋಗಿ ಬರುತ್ತೇನೆ. ಶೀಘ್ರ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ